ಕುಂಭರಾಶಿಗೂ ಹೆಚ್ಚು ಕಮ್ಮಿ ಇದೇ ಥರ ಇದೆ. ಮುಂದೆ ಕುಂಭರಾಶಿಗೆ ಆದಾಯದಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಬರ್ತದೆ. ದ್ವಿತೀಯಕ್ಕೆ ಗುರುವಿನ ದೃಷ್ಟಿ ಉಂಟು. ಸ್ವಲ್ಪ ಧೈರ್ಯವಾಗಿ ಮುಂದುವರೆದರೆ 1-2 ತಿಂಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗ್ತದೆ. ಜನ್ಮ ರಾಹು ಮತ್ತು ದ್ವಿತೀಯ ಶನಿಯ ದೋಷವೇ ಮುಖ್ಯವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಆದರೆ ಅದು ಸಾಕಷ್ಟು ಒಳ್ಳೆಯ ಅವಕಾಶಗಳನ್ನು ಈ ತಿಂಗಳಲ್ಲಿ ನೀವು ಪಡಿತಕ್ಕಂಥ ಕಾರಣ ಆಗ್ತದೆ. ಗುರುವಿನ ದೃಷ್ಟಿ ಬಹಳ ಇಂಪಾರ್ಟೆಂಟು. ಶುಕ್ರನ ದೃಷ್ಟಿಯು ನಿಮ್ಮ ರಾಶಿಗೆ ಬರ್ತದೆ ಇದೇ ತಿಂಗಳು. ಸೊ ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಿ ಅಥವಾ ಏನು ಪರಿಶ್ರಮ ಹಾಕ್ತಾ ಇದ್ದೀರಿ ಅದಕ್ಕೆ ತಕ್ಕಂತಹ ಒಂದು ಫಲವೂ ಕೂಡ ಬರ್ತದೆ. ಶ್ರೀ ನಾಗದೇವರು, ಸುಬ್ರಹ್ಮಣ್ಯ ದೇವರಿಗೆ ತುಪ್ಪದ ಸೇವೆ, ತುಪ್ಪದ ಅಭಿಷೇಕ, ಪ್ರಾರ್ಥನೆ, ವಿಶೇಷವಾಗಿ ರಾಯರ ಪ್ರಾರ್ಥನೆ, ರಾಯರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಒಳ್ಳೆ ಮಂಗಳಕರವಾಗಿರ್ತಕ್ಕಂಥ ದೇವತಾ ಕಾರ್ಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.